ಈಗ ಕಾವ್ಯದಿಂದ ಗಿಲ್ಲಿನ, ಗಿಲ್ಲಿಯಿಂದ ಕಾವ್ಯನ, ಇದೊಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಎಲ್ಲರಿಗೂನು. ಸೊ ಚೈತ್ರ ಅವ್ರ ಪ್ರಕಾರ ಏನು? ನಂಗೆ ಇಬ್ಬರದು ಅನ್ಸಲ್ಲ, ಯಾಕಂದ್ರೆ ನಾನು ಹೋಗೋಷ್ಟರಲ್ಲಿ ಕಾವ್ಯ ಬಹಳ ಫಿಕ್ಸ್ ಆಗಿದ್ಲು ನಾನು ಇಂಡಿಪೆಂಡೆಂಟಾಗಿ ಆಡಬೇಕು ಅಂತ. ಸೊ ಆ ಕಾರಣಕ್ಕೆ ಕಾವ್ಯ ತುಂಬ ಚೆನ್ನಾಗಿ ಆಡ್ತಾ ಇದ್ದಾಳೆ. ಸೊ ನನಗೆ ಇನ್ಮೇಲೂ ಆ ಟ್ಯಾಗ್ನ ನಾವು ಕಂಟಿನ್ಯೂ ಮಾಡೋದು ಸರಿ ಅಂತ ಅನ್ಸಲ್ಲ ಅಂತ ನಂಗೆ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಆರ್ಯವರ್ಧನ್ ಗುರೂಜಿ ಒಂದು ಮಾತು ಹೇಳ್ತಾರೆ, ಗಿಲ್ಲಿ ಇಳಿತಾರ ಬಿಕಾಸ್ ಗಿಲ್ಲಿ ದೇವ್ರನ್ನ ಕೂರಿಸ್ಕೊಂಡು ಹೇಗೆ ಮೆರವಣಿಗೆ ಮಾಡಿ ಉತ್ಸವ ಮಾಡ್ತಾರೋ ಅದೇ ರೀತಿ ಗಿಲ್ಲಿ ಬೇರೆಯವ್ರನ್ನ ಮೆರೆಸ್ಬಿಡ್ತಾರೆ, ಸೊ ಅವ್ರು ವಿನ್ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲೋ ಇದು ಒಂದು ರೀತಿ ಕಾವ್ಯ ಅವ್ರ ವಿಚಾರದಲ್ಲಿ ನಿಜ ಆಗುತ್ತೆ. ಯಾಕಂದರೆ ನೆನ್ನೆ ರಜತ್ ಕೂಡ ಹೇಳಿದ್ರು, ಎಲ್ಲೋ ಒಂದು ಕಡೆ ಗಿಲ್ಲಿನ ಬೀಟ್ ಮಾಡಿಬಿಟ್ಟು ಕಾವ್ಯ ಅವರು ವಿನ್ ಆಗ್ಬೋದು, ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಅದಾಗುತ್ತಾ ಅಂತ ಗೊತ್ತಿಲ್ಲ ನೋಡಿ. ಬಿಗ್ ಬಾಸ್ನ ವಿನ್ನಿಂಗ್ ಕ್ರೈಟೀರಿಯಾ ಏನು ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ಹಾಗಾಗಿ ಯಾರು ವಿನ್ ಆಗ್ತಾರೆ, ಯಾರು ಬೀಟ್ ಮಾಡ್ತಾರೆ ಹೇಳೋಕ್ಕೆ ಆಗಲ್ಲ. ಯಾಕಂದ್ರೆ ಕೊನೆಯ 1 ವಾರ 1 ಅವರ್ ಸಾಕು ನಿಮಗೆ ಒಬ್ಬ ಜನಕ್ಕೆ ಅವ್ರ ಮೇಲೆ ಇರೋ ಅಭಿಪ್ರಾಯ ಬದಲಾಗೋದಕ್ಕೆ. ಒಂದು 5 ನಿಮಿಷದ ಯಾವುದೋ ಒಂದು ಇನ್ಸಿಡೆಂಟ್ ಸಾಕಾಗೋಗ್ಬಿಡುತ್ತೆ ಪೂರ್ತಿ ಬದಲಾವಣೆ ಆಗೋದಕ್ಕೆ. ಹಾಗಾಗಿ ಅವರೇ ಆಗ್ತಾರೆ ಇವರೇ ಆಗ್ತಾರೆ ಹೇಳೋಕ್ಕಾಗಲ್ಲ, ಯಾರಾದರೂ ಖುಷಿನೇ ಅಷ್ಟೇ. ಇನ್ನು ಸೂರಜ್ ಮತ್ತು ರಾಶಿಕಾ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಯಾರಿಂದ ಯಾರಿಗೆ ಪ್ಲಸ್ ಆಗ್ತಾ ಇದೆ, ಮೈನಸ್ ಆಗ್ತಾ ಇದೆ? ಇಬ್ಬರಿಂದ ಇಬ್ಬರಿಗೂ ಮೈನಸ್ ಆಗ್ತಾ ಇದೆ. ಸೊ ಅದನ್ನು ನಾನು ಒಳಗಡೆನೂ ಹೇಳಿ ಬಂದಿದ್ದೀನಿ. ಸೊ ಅದು ಅವ್ರ ಆಟ. ಅವ್ರಿಗೆ ಕೆಲವ್ರು ಸಲ ಕೆಲವರಿಗೆ ಹೆಂಗೆ ಆಡಬೇಕು ಅಂತ ಗೊತ್ತಾಗೋದಿಲ್ಲ, ಅದು ಇದಾಗ್ಬೋದು. ನನಗೆ ಹಾಗೆ ಕಾಣಿಸಿದೆ. ನಾನು ಅದನ್ನು ನೇರವಾಗಿ ಸೂರಜ್ಗೂ ಹೇಳಿದ್ದೀನಿ, ರಾಶಿಕಾಗೂ ಹೇಳಿದ್ದೀನಿ. ಸೊ ಅವ್ರು ಬದಲಾಯಿಸ್ಕೊಂಡ್ರೆ ಅವ್ರ ಆಟಕ್ಕೆ ಪ್ಲಸ್ ಆಗುತ್ತೆ. ಇನ್ನು ರಕ್ಷಿತಾ ವಿಚಾರದಲ್ಲಿ ಹೇಳೋದಾದರೆ, ಮಾಳು ಅಣ್ಣನ ಕ್ರೇಜ್ ನೋಡಿ, ಅಂದರೆ ಫ್ಯಾನ್ಸ್ ಕ್ರೇಜ್ ನೋಡ್ಬಿಟ್ಟು ರಕ್ಷಿತಾ ಯಾವಾಗಲೂ ಮಾಳು ಅಣ್ಣ ಅಂತಿರ್ತಾಳೆ. ಯಾಕಂದರೆ ಮಾಳು ಅಣ್ಣ ಆಚೆ ಹೋದರೆ ಮಾಳು ಅಣ್ಣಗೆ ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ರಕ್ಷಿತಾಗೆ ವೋಟ್ ಹಾಕ್ತಾರೆ. ರಕ್ಷಿತತ್ತು ವೆರಿ ಸ್ಮಾರ್ಟು. ಒಂದೊಂದು ಸರಿ ಬೇರೆ ಕಂಟೆಸ್ಟೆಂಟ್ಗಳು ಹೇಳೋದು ನಿಜ ಕೂಡ ಇರ್ಬೋದು ಅಂತ ಅನಿಸುತ್ತೆ. ಜನರು ಕೂಡ ಅದೇ ಅಭಿಪ್ರಾಯನ ವ್ಯಕ್ತಪಡಿಸ್ತಿರುವಂಥದ್ದು. ಅದ್ರ ಬಗ್ಗೆ ಹೇಳೋದು, ರಕ್ಷಿತಾ ಸ್ಮಾರ್ಟ್, ಹೌದು. ಅವಳು ಇದಲ್ಲ, ಅವಳು ತುಂಬ ಬುದ್ಧಿವಂತೆ. ಬಿಕಾಸ್ ಅವಳಿಗೆ ಜೀವನದ ಅನುಭವ ಇದೆ. ಅವಳು ಇಷ್ಟು ಚಿಕ್ಕ 24-25 ವಯಸ್ಸಿಗೆ ಅವಳು ಮುಂಬೈಯಲ್ಲಿ ಒಂದು ಮನೆ ತೊಗೊಂಡಿದ್ದಾಳೆ, ಸಾಲ ಮಾಡ್ತಾಳೆ. ಜೀವನ ಕಟ್ಕೊಳ್ಳೋ ವಿಷಯದಲ್ಲಿ ಬಹಳ ಬುದ್ಧಿವಂತೆ ಮತ್ತು ತುಂಬ ಮೆಚೂರ್ಡ್ ಇದ್ದಾಳೆ. ಸೊ ಅವಳು ಆಟಕ್ಕೆ ತಕ್ಕಂಗೆ ಅವಳು ಏನು ಬೇಕೋ ಅದನ್ನು ಏನು ಬೇಕಾದ್ರೂ ಮಾಡ್ಕೊಳ್ಬೋದು. ಬಟ್ ನಂಗೆ ಮಾಳು ವಿಷಯದಲ್ಲಿ ಅವಳು ಹಂಗಿದ್ದಾಳೆ ಅಂತ ನಂಗೆ ಅನ್ಸಲ್ಲ. ನನಗೆ ಗೊತ್ತಿಲ್ಲ, ಯಾಕೆಂತ ಕೇಳಿದ್ರೆ ಅವ್ರು ಹೇಳಿರೋ ರೀಸನೇ ಬೇರೆ. ನಾನು ಬರೋಕ್ಕಿಂತ ಮುಂಚಿನ ರೀಸನ್ ಹೇಳಿರೋದು. ಮಾಳು ಅವರೇನೋ ಜನರ ಹತ್ರ ಮಾತಾಡಿದಾಗ ಅವ್ರಿಗೆ ಬಿದ್ದಿರೋ ಶಿಲೆ ಚಪ್ಪಾಳೆ ನೋಡಿ ಅವಳು ಚೇಂಜ್ ಆದ್ಲು ಅಂತ. ಆ ಸಂದರ್ಭದಲ್ಲಿ ನಾನು ಇರಲಿಲ್ಲ. ಸೊ ನಾನು ಮನೆ ಒಳಗಡೆ ಇಲ್ಲದೆ ಇರೋವಾಗ ಅಲ್ಲಿ ಏನು ನಡೆದಿದೆ, ಅವಳ ಬಿಹೇವಿಯರ್ ಏನು ನನಗೆ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ನಾನು ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ ಅಂತ. ಸೊ ರಘು ಅವರು ಎಲ್ಲೋ ಹೋದಾಗ ಒಂದಷ್ಟು ಅವ್ರ ಬಗ್ಗೆ ಒಂದಷ್ಟು ನಂಬಿಕೆ ಇತ್ತು, ಸಖತ್ತಾಗಿ ಆಟ ಆಡ್ಬೋದು ಅಂತ ಹೇಳ್ಬಿಟ್ಟು. ಯಾಕೋ ದಿನೇ ದಿನೇ ಅವ್ರು ಡಲ್ ಆಗ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಏನು ಅನ್ನಿಸ್ತು ಮನೆ ಒಳಗಡೆ ಇದ್ದಾಗ? ಜೊತೆಗೆ ಗಿಲ್ಲಿ ಮತ್ತು ಅವರಿಗೆ ಆಗ್ತಾನೇ ಇಲ್ಲ. ಸೊ ಎಲ್ಲೋ ಗಿಲ್ಲಿ ನನ್ನ ಇಮೇಜ್ನ ಡ್ಯಾಮೇಜ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ರಘು ಅವರು ದೂರ ಉಳಿತಿದ್ದಾರೆ. ಸೊ ಇದ್ರ ಬಗ್ಗೆ ಇಲ್ಲ ಅಂದರೆ ರಘು ಸರ್ ಒಂದು ಸ್ವಲ್ಪ ಗೊಂದಲದಲ್ಲಿರೋದಂತೂ ನಿಜ. ನಾನು ಅದನ್ನು ಬರ್ತಾ ಅವ್ರಿಗೆ ಅದನ್ನೇ ಹೇಳಿದೆ ರಿಪೋರ್ಟ್ ಕಾರ್ಡಲ್ಲಿ, ಆಟ ಇನ್ನೂ ಅರ್ಥ ಆಗಿಲ್ಲ ಅಂತ. ಯಾಕಂದರೆ ಬರೀ ಟಾಸ್ಕ್ ಆಡೋದು ಮಾತ್ರ ಆಟ ಅಲ್ಲ, ಇನ್ನೊಂದಷ್ಟು ಬೇಕಾಗುತ್ತೆ. ಆ ಮನೆಗೆ ನೇರವಾಗಿ ಹೇಳೋದು, ಅವ್ರಿಗೇನು ಸರಿ ಕಾಣಿಸುತ್ತೆ ಅದನ್ನೆಲ್ಲವನ್ನು ಹೇಳುವಂಥದ್ದು, ಅದು ಬಹಳ ಮುಖ್ಯ ಆಗುತ್ತೆ. ಆ ವಿಷಯದಲ್ಲಿ ಎಲ್ಲೋ ಒಂಚೂರು ಅವ್ರು ಗೊಂದಲದಲ್ಲಿದ್ದಾರೆ, ಹೇಳಬೇಕಾ ಬೇಡವಾ ಅನ್ನೋಂಥ ಗೊಂದಲದಲ್ಲಿ ಅವರಿದ್ದಾರೆ. ಉಳಿದಾಗೆ ಗಿಲ್ಲಿಯ ವಿಷಯದಲ್ಲಿ ಅವರು ವೀಕೆಂಡಲ್ಲಿ ಬರೋ ಇನ್ಪುಟನ್ನು ಸೀರಿಯಸ್ ಆಗಿ ತೊಗೊಂಡು ಆ ರೀತಿ ನಡ್ಕೊಳ್ತಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಸೊ ಹಾಗಾಗಿ ಅವ್ರು ತಪ್ಪಲ್ಲ, ಅವ್ರಿಗೆ ಅದು ಆಟಕ್ಕೆ ಸರಿ ಅಂತ ಅನ್ಸಿದ್ರೆ ಅವ್ರು ಅದನ್ನು ಮಾಡ್ತಾರೆ. ರಘು ಸರ್ ತುಂಬ ಪೊಟೆನ್ಷಿಯಲ್ ಇರೋರು ಮತ್ತು ತುಂಬ ಸ್ಟ್ಯಾಂಡರ್ಡ್ ಇರೋವಂಥವ್ರು. ಅಂದರೆ ಜೀವನದಲ್ಲಿ ತುಂಬ ಸಾಕಷ್ಟು ಫೀಲ್ಡಲ್ಲಿ ಕೆಲಸ ಮಾಡಿ ಸಿಕ್ಕಾಪಟ್ಟೆ ಸಾಧನೆ ಮಾಡಿರೋಂಥ ವ್ಯಕ್ತಿ ರಘು ಸರ್. ಹಾಗಾಗಿ ಅವರನ್ನೇ ಫಾಲೋ ಮಾಡುವಂಥ ಭಾಳ ದೊಡ್ಡ ವರ್ಗ ಇದೆ. ಎಲ್ಲವೂ ಒಂದು ಸ್ಟ್ಯಾಂಡರ್ಡ್ ಜನಗಳು ಅವರನ್ನು ಫಾಲೋ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಎಲ್ಲೋ ತಮಾಷೆ ಮಾಡೋದು, ತೀರಾ ವೈಯಕ್ತಿಕ ತಮಾಷೆಗಳನ್ನು ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅವರು ಆ ರೀತಿ ನಡ್ಕೋತಿದ್ದಾರೆ ಅಷ್ಟೇ.